ಕರ್ನಾಟಕ ಸರ್ಕಾರ ವಿಧವೆಯರು, ವೃದ್ಧರು, ಅಂಗವಿಕಲರ ಏನು ಪಿಂಚಣಿ ಇದೆಯೋ ಕೊಡಬೇಕಾದಂತ ಈ 3 ಪಿಂಚಣಿಗಳಿಗೆ ಕತ್ತರಿ ಹಾಕ್ತಿದೆ. ಅದು ದುಡ್ಡು ಬರದೇ ಇರೋದು ಎಷ್ಟು ತಿಂಗಳಾಯ್ತು? 10 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. ಎಲ್ಲರಿಗೂ ಏಕಾಏಕಿ ನಿಲ್ಲಿಸಿದ್ರೆ ಇದು ಅಸಮರ್ಥ ಆಗ್ತದೆ. ಪೆನ್ಷನ್ ಕೊಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಸಮರ್ಥ. ಸರ್ಕಾರಕ್ಕೆ ಮನವಿ, ಅನ್ಯಾಯ ಮಾಡಬೇಕು. 1,20,000 ಆದಾಯವೇ ಮಾನದಂಡ. ಅಂಗವಿಕಲರಿಗೆ, ವೃದ್ಧರಿಗೆ, ವಿಧವಾ ವೇತನದವರಿಗೆ ಆಗಬೇಕು. ಇಲ್ಲದೇ ಇದ್ರೆ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ವಿಧವಾ ವೇತನ ಪಡೆಯಲು 32,000 ಆದಾಯದ ಮಿತಿ ರದ್ದುಪಡಿಸುವಂತೆ ಜೆಡಿಎಸ್ ರಾಷ್ಟ್ರೀಯ ವಕ್ತಾರ ಸುಧಾಕರ್ ಶೆಟ್ಟಿ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ನಿಗದಿಪಡಿಸಿರುವ ಆದಾಯದ ಮಾನದಂಡವನ್ನ ಖಂಡಿಸಿ ಇವತ್ತು ಜೆಡಿಎಸ್ ಪ್ರತಿಭಟನೆ ನಡೆಸಿತು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ತಹಶೀಲ್ದಾರ್ ಕಚೇರಿ ಎದುರು ಸುಧಾಕರ್ ಶೆಟ್ಟಿ ನೇತೃತ್ವದಲ್ಲಿ ಧರಣಿ ನಡೆಸಿದ ಜೆಡಿಎಸ್ ರಾಜ್ಯ ಸರ್ಕಾರದ ಧೋರಣೆಗಳನ್ನ ಖಂಡಿಸಿತು. ಸರ್ಕಾರದ ಕೆಟ್ಟ ನಿರ್ಧಾರಗಳಿಂದ ಸಾಮಾನ್ಯರು ಸಮಸ್ಯೆ ಎದುರಿಸುವಂತಾಗಿದ್ದು, ಇಂಥ ನಿಯಮಗಳಿಂದ ಬಡವರು, ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗಲಿದ್ದು, ಸರ್ಕಾರ ಕೂಡಲೇ ಈ ಆದೇಶವನ್ನ ಮರುಪರಿಶೀಲನೆ ಮಾಡಬೇಕು. ಈಗ ಹೊರಡಿಸಿರುವ ಆದೇಶವನ್ನ ರದ್ದುಪಡಿಸಬೇಕು ಅಂತ ಆಗ್ರಹಿಸಿದ್ರು. ಜನಸಾಮಾನ್ಯರ ಜೀವನದಲ್ಲಿ ಚೆಲ್ಲಾಟ ಆಡಬಾರದು, ರಾಜಕೀಯ ಮಾಡಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಹಮ್ಮಿಕೊಂಡಿದ್ದ ಈ ಪ್ರತಿಭಟನೆಯಲ್ಲಿ 100 ಮಂದಿ ಭಾಗಿಯಾಗಿದ್ರು. ಸರ್ಕಾರಕ್ಕೆ ಹೇಳಿದಿಕ್ಕಾರ, ಸರ್ಕಾರಕ್ಕೆ ಹೇಳಿದಿಕ್ಕಾರ, ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಮ್ಮ ಪಿಂಚಣಿ ನಮ್ಮ ಹಕ್ಕು, ಕೊಡಲೇಬೇಕು. ಕರ್ನಾಟಕ ಸರ್ಕಾರ ವಿಧವೆಯರು, ವೃದ್ಧರು, ಅಂಗವಿಕಲರ ಏನು ಪಿಂಚಣಿ ಇದೆಯೋ ಸಾಮಾಜಿಕ ಭದ್ರತೆಯ ನ್ಯಾಯಾಲಯದ ಪ್ರಕಾರ ಕೊಡಬೇಕಾದಂತ ಈ 3 ಪಿಂಚಣಿಗಳಿಗೆ ಕತ್ತರಿ ಹಾಕ್ತಿದೆ. ಮೊನ್ನೆ ಮಾನ್ಯ ದೇವೇಗೌಡ ಅವರು ಒಂದು ಮಾತಾಡಿರ್ತಾರೆ, ಮಾಜಿ ಪ್ರಧಾನಿಗಳು ಒಂದು ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ವಿಧವೆಯರಿಗ, ಅಂಗವಿಕಲರ, ವೃದ್ಧರ ವೇತನವನ್ನು, ಪಿಂಚಣಿಯನ್ನ ಕತ್ತರಿ ಹಾಕಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ಸರ್ಕಾರಕ್ಕೆ, ವೃದ್ಧರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ನೀವು 32,000 ಆದಾಯದ ಒಂದು ಮಾನದಂಡ ನೀಡಿದ್ದೀರಲ್ಲ, ಇದು ಕಾನೂನು ಬಾಹಿರ ಮತ್ತು ಜನಗಳ ವಿರೋಧಿ ನೀತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ರಾಜ್ಯದ ಮತ್ತೊಮ್ಮೆ ನೀವು ಅದನ್ನು ಪರಿಷ್ಕರಿಸಬೇಕು. BPLಗೆ ನೀಡುತ್ತಿರೋ 1,20,000 ಆದಾಯದ ದೃಢೀಕರಣವೇ ಇದಕ್ಕೆ ಮಾನದಂಡ ಆಗಬೇಕಂತ ಹೇಳ್ತೇನೆ. 1,20,000 ಆದಾಯವೇ ಮಾನದಂಡ. ಅಂಗವಿಕಲರಿಗೆ, ವೃದ್ಧರಿಗೆ, ವಿಧವಾ ವೇತನದವರಿಗೆ ಆಗಬೇಕು. ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಪುಟ್ಟಣ್ಣ ಅನ್ನೋರಿಗೆ 82 ವರ್ಷ, 14 ವರ್ಷದಿಂದ ಅವರಿಗೆ ವೃದ್ಧಾಪ್ಯ ವೇತನ ಬರ್ತಾ ಇದೆ. ಇವತ್ತು ಅವ್ರಿಗೆ ಕೇಳ್ತಾರೆ ಮರಣ ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಾರೆ. ಒಂದು ಮರಣ ದೃಢೀಕರಣ ಪತ್ರ ಕೇಳ್ತೀರಾ ವೃದ್ಧರಿಗೆ ಅಂದರೆ ನೀವು ಮರಣನಾದವರಿಗೆ ನೀವು ವೃದ್ಧಾಪ್ಯ ವೇತನ ಕೊಡ್ತೀರಾ, ಜೀವಂತವಿರೋರಿಗೆ ಕೊಡ್ತೀರಾ ಕೇಳ್ತೇನೆ. ಎಲ್ಲ ಪತ್ರಗಳು ನೀವು ಅಂಗವಿಕಲರ ವೇತನದ ಒಂದು ಲೆಟರ್ ಸಿಗ್ತಾ ಇದೆ, ಅದರಲ್ಲಿ ಕೇಳ್ತಾರೆ ಮರಣ ದೃಢೀಕರಣ ಪತ್ರ ಕೇಳ್ತಾರೆ. ಮರಣ ದೃಢೀಕರಣ ಕೊಡುವಂಥ ಒಂದು ಅವಿವೇಕಿ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಏನಾದರೂ ಇದೇ ಥರ ನೀವು ಮುಂದುವರಿಸಿದ್ರೆ ನೀವು ಸರ್ಕಾರನ ನೀವು ಆಡಳಿತ ಮಾಡ್ತಾ ಇಲ್ಲ, ನೀವು ಕುರ್ಚಿ ಭದ್ರತೆ ಮಾಡ್ತಿದ್ದೀರಿ. ಸರ್ಕಾರನ ಬಡವರ ವಿರೋಧಿ ಸರ್ಕಾರ ನಡೀತಾ ಇದೆ ಕರ್ನಾಟಕದಲ್ಲಿ ನಾವು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ದುಡ್ಡು ಬರದೇ ಇರೋದು ಎಷ್ಟು ತಿಂಗಳಾಯ್ತು? 10 ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ. 25 ಇಸ್ವಿ ಸೆಪ್ಟೆಂಬರ್ದಿಂದ ಇಲ್ಲ. ಅದು ನಮ್ಮ ವರಮಾನ ಜಾಸ್ತಿ ಅಂತ ಬಂದಿದೆ. ಅವ್ರು 80,000 ಅಂತ ಬಂದಿದೆ ಅಂದರೆ ನಾನು ಅದನ್ನೆಲ್ಲ ತಂದಿದ್ದೀನಿ, ಬಟ್ ಅದು ಇರೋ 32,000 ಅಲ್ಲ. ನಿಮ್ಮಲ್ಲಿ ಯಾರೋ ತಗೊಂಡಿದ್ದಾರಾ ಹೇಗೆ ಅಂತ ಹೇಳ್ತಾರೆ. ಅಂದರೆ ಏಕಾಏಕಿ ಜನಗಳಿಗೆ ಸಂಧ್ಯಾ ಸುರಕ್ಷಾ, ವಯಸ್ಸಾದವರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಅಂತ ಹೇಳಿದರೆ ನಿರ್ಗತಿಕರಿಗೆ ಬರ್ತಾ ಇದ್ದಂಥ ಪೆನ್ಷನನ್ನು ಏನೂ ಕ್ರಮ ಇಲ್ಲದೆ ನಿಲ್ಲಿಸಿದ್ದಾರೆ. ಅಂದರೆ ಎಲ್ಲ ಮನೆಯಲ್ಲಿ ಎಲ್ಲರೂ ಸತ್ತೋಗಿರ್ತಾರೆ ಹೇಳಿ? ಇಲ್ಲ, ಎಲ್ಲೋ ಒಬ್ಬರು ಸತ್ತಿರ್ತಾರೆ, 2 ಸತ್ತಿರ್ತಾರೆ, 50 ಜನ ಸತ್ತಿರ್ಬೋದು. ಅದನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳ ಮೂಲಕ ಮನೆ ಮನೆ ಹೋಗಿ ಯಾರು ಸತ್ತಿದ್ದಾರೆ, ಯಾರು ಇದ್ದಾರೆ ಅಂತ ನೋಡಿಕೊಂಡು ಪೆನ್ಷನ್ ನಿಲ್ಲಿಸಲಿ. ಎಲ್ಲರಿಗೂ ಏಕಾಏಕಿ ನಿಲ್ಲಿಸಿದರೆ ಇದು ಅಸಮರ್ಥ ಆಗ್ತದೆ.
ಪೆನ್ಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅಸಮರ್ಥ. ಅದಕ್ಕೆ ಸರ್ಕಾರಕ್ಕೆ ಮನವಿ ಏನಂದರೆ, ನಾವು APL ದಾರರು ಯಾರ್ಯಾರು ಇದ್ದಾರೋ ಅವ್ರನ್ನ ಬಡವರು ನೋಡಿ ವೃದ್ಧಾಪಿಗಳಿಗಾಗಲಿ ವಯಸ್ಸಾದವರಿಗಾಗಲಿ ವಿಧವೆಯವರಿಗಾಗಲಿ ಅನ್ಯಾಯ ಮಾಡಬೇಡಿ. ನಾನೊಬ್ಬಳದಲ್ಲ ನಾನು ಹೇಳೋದು, ನನಗೆ ಬರದೇ ಇದ್ರೂ ನಾನು ದುಡ್ಕೊಂಡು ತಿಂತೀನಿ. ಇನ್ನೂ ವಯಸ್ಸಾದವರು ಇರ್ತಾರೆ, ಅವ್ರಿಗೆ ಈ ಥರ ಆಗಬಾರ್ದು ಅಂತ ನನ್ನ ಮನವಿ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.